ಹಲೋ ಮಕ್ಕಳೇ, ಹೇಗಿದ್ದೀರಾ? ಇದು ಹತ್ತಾಕ್ಷರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಕಿಂಗ್ಡಮ್ ಅನಿಮಲಿಯಾ ಈ ಚಾಪ್ಟ್ರಲ್ಲಿ ಒಂದು ಫೈಲಮ್ ಇದೆ. ಆ ಫೈಲಮ್ ಹೆಸರು ಬಂದು ಫೈಲಮ್ ಎಕಿನೋಡರ್ಮೆಟಾ ಅಂತ. ಸೊ ಆ ಫೈಲಮಲ್ಲಿರುವಂಥ ಎಕ್ಸಾಂಪಲ್ಸ್ಗಳನ್ನು ನಾವು ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಎಸ್, ಲೆಟ್ ಅಸ್ ಬಿಗಿನ್ ದ ವಿಡಿಯೋ. ಮೊದಲನೇದಾಗಿ ನಾವು ಈ ಫೈಲಮಲ್ಲಿರುವಂತಹ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಎಕ್ಸಾಂಪಲ್ ಯಾವುದಿದು? ಇದು ತುಂಬ ಫೆಮಿಲಿಯರ್ ಎಕ್ಸಾಂಪಲ್ ಅಲ್ವಾ? ಎಕ್ಸಾಂಪಲ್, ದ ನೇಮ್ ಆಫ್ ದ ಆರ್ಗ್ಯಾನಿಸಮ್ ಈಸ್, ಆರ್ಗ್ಯಾನಿಸಮ್ ನೇಮ್ ಬಂದು ಏನಂತ ಇದೆ? ಆರ್ಗ್ಯಾನಿಸಮ್ ಆಸ್ಟರಿಯಾಸ್. ಆರ್ಗ್ಯಾನಿಸಮ್ ಬಂದು ಆಸ್ಟರಿಯಾ. ಸೊ ಇದನ್ನು ನಾವು ಕಾಮನ್ ಆಗಿ ಏನಂತ ಕರಿತೀವಿ? ಸ್ಟಾರ್ ಫಿಶ್ ಅಂತ ಕರಿತೀವಿ. ಸೊ ಯೂಶಲಾಗಿ ನಾವೆಲ್ಲ ನೋಡಿರ್ತೀವಿ ಅಲ್ವಾ, ಇದನ್ನು ಸ್ಟಾರ್ ಫಿಶ್ ಅಂತ ಕರಿತೀವಿ, ಆಸ್ಟರಿಯಾಸ್. ಓಕೆ, ಎರಡನೇ ಆರ್ಗ್ಯಾನಿಸಮ್, ಸೆಕೆಂಡ್ ಆರ್ಗ್ಯಾನಿಸಮ್ ಈ, ಸೊ ನೋಡಿ ಇದು ಹೇಗಿದೆ, ಮೈ ತುಂಬ ಇದಕ್ಕೆ ಮುಳ್ಳಲ್ವಾ, ಇದಕ್ಕೆ ನಾವು ಏನಂತ ಕರಿತೀವಿ? ಎಕೈನಸ್ ಅಂತ ಕರಿತೀವಿ. ಇದರ ಹೆಸರು ಬಂದು ಎಕೈನಸ್. ಇದನ್ನು ನಾವು ಕಾಮನ್ ಆಗಿ ಸಿ ಅರ್ಚಿನ್ ಅಂತ ಕರಿತೀವಿ. ನೋಡಲಿಕ್ಕೆ ಸ್ವಲ್ಪ ಮುಳ್ಳಂದಿ ಥರನೇ ಇರುತ್ತೆ, ಹೌದಾ? ಎಕೈನಸ್, ಕಾಮನ್ ನೇಮ್ ಈಸ್ ಸಿ ಅರ್ಚಿನ್. ಓಕೆ, ದೆನ್ ಎಕೈನಸ್ ಸಿ ಅರ್ಚಿನ್. ಥರ್ಡ್ ಎಕ್ಸಾಂಪಲ್ ನೋಡಿ, ಇದರ ಹೆಸರು ಬಂದು ಆಂಟೆಡಾನ್ ಅಂತ. ದ ನೇಮ್ ಆಫ್ ದ ಆರ್ಗ್ಯಾನಿಸಮ್ ಈಸ್ ಆಂಟೆಡಾನ್. ಇದಕ್ಕೆ ನಾವೇನಂತ ಕರಿತೀವಿ? ಸಿ ಲಿಲ್ಲಿ ಅಂತ ಕರಿತೀವಿ. ನೋಡಲಿಕ್ಕೆ ಈ ಲಿಲ್ಲಿ ಫ್ಲವರ್ ಇರುತ್ತಲ್ಲ, ಅದ್ರ ಥರನೇ ಇರುತ್ತೆ. ಸೊ ಇದರ ಹೆಸರು ಬಂದು ಆಂಟೆಡಾನ್ ಸಿ ಲಿಲ್ಲಿ. ಓಕೆ, ದೆನ್ ಮುಂದಿನ ಎಕ್ಸಾಂಪಲ್ ಬಂದು ನೋಡಿ ಹೇಗಿದೆ ಆರ್ಗ್ಯಾನಿಸಮ್. ಈ ಆರ್ಗ್ಯಾನಿಸಮ್ ನೋಡಲಿಕ್ಕೆ ಸ್ವಲ್ಪ ನಮ್ಮ ಸೌತೆಕಾಯಿ ಥರ ಇದೆ. ಸೊ ಅದಕ್ಕಾಗಿ ಇದಕ್ಕೆ ಏನಂತ ಕರೀತಾರೆ? ಕುಕುಮ್ಯಾರಿಯಾ ಅಂತ ಕರೀತಾರೆ. ಈ ಆರ್ಗ್ಯಾನಿಸಮ್ ಹೆಸರು ಬಂದು ಕುಕುಮ್ಯಾರಿಯಾ. ಇದಕ್ಕೆ ಕಾಮನ್ ಆಗಿ ಸಿ ಕುಕುಂಬರ್ ಅಂತ ಕರಿತೀವಿ, ಸಿ ಕುಕುಂಬರ್. ಓಕೆ, ಕುಕುಮ್ಯಾರಿಯಾ, ಸಿ ಕುಕುಂಬರ್. ಓಕೆ, ನೆಕ್ಸ್ಟ್ ಆರ್ಗ್ಯಾನಿಸಮ್ ಬಂದು ನೇಮ್ ಆಫ್ ದ ಆರ್ಗ್ಯಾನಿಸಮ್ ಬಂದು, ಇದು ನೋಡಲಿಕ್ಕೆ ಸ್ವಲ್ಪ ಸ್ಟಾರ್ ಫಿಶ್ ಥರನೇ ಇದೆ, ಬಟ್ ಅದರ ಆರ್ಮ್ಗಳು ಸ್ವಲ್ಪ ಏನಿದೆ ವ್ಯತ್ಯಾಸವನ್ನು ಕಾಣ್ಬೋದು ನಾವು. ಸೊ ಇದರ ಹೆಸರು ಬಂದು ಆಫಿಯೂರಾ ಅಂತ. ಸೊ ನೇಮ್ ಆಫ್ ದ ಆರ್ಗ್ಯಾನಿಸಮ್ ಈಸ್ ಆಫಿಯೂರಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಬ್ರಿಟಲ್ ಸ್ಟಾರ್ ಅಂತ ಕರಿತೀವಿ. ಆಫಿಯೂರಾ, ಇದಕ್ಕೆ ನಾವೇನಂತ ಕರಿತೀವಿ? ಬ್ರಿಟಲ್ ಸ್ಟಾರ್ ಅಂತ ಕರಿತೀವಿ. ಸೊ ಇವೆಲ್ಲ ಬಂದು ನಮ್ಮ ಆರ್ಗ್ಯಾನಿಸಮ್ಸ್ಗಳು. ಓಕೆ, ಸೊ ಇದನ್ನು ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಅಂತ ನೋಡೋದಾ ಹೋದರೆ, ಫಸ್ಟಿಗೆ ನೀವು ಇದಕ್ಕೆ ಆನ್ಸರ್ ಮಾಡಬೇಕು. ಈ ನಮ್ಮ ಕಾಮನ್ ಎಕ್ಸಾಂಪಲ್ ಇದ್ದಾವಲ್ಲ, ಸ್ಟಾರ್ ಫಿಶ್. ಸೊ ವೇ ಡು ವಿ ಫೈಂಡ್ ಸ್ಟಾರ್ ಫಿಶ್? ಈ ಸ್ಟಾರ್ ಫಿಶ್ಗಳು ನಮಗೆ ಎಲ್ಲಿ ನೋಡೋಕ್ಕೆ ಸಿಗತ್ತೆ? ಆನ್ಸರ್ ಮಾಡ್ಬೋದಾ? ಎಸ್, ಸ್ಟಾರ್ ಫಿಶ್ಗಳು ನಮಗೆ ಈ ಸಮುದ್ರದ ದಡದಲ್ಲಿ, ಈ ಸಮುದ್ರ ಅಂದ ತಕ್ಷಣ ಏನು? ಓಷನ್ ಅಲ್ವಾ? ಸ್ಟಾರ್ ಫಿಶ್ಗಳು ನಮಗೆ ಈ ಓಷನಲ್ಲಿ ನೋಡಲಿಕ್ಕೆ ಸಿಗತ್ತೆ. ಸೊ ನಮ್ಮ ಈ ಒಂದು ಕಥೆಯ ಏನು ಒಂದು ಹೀರೋ ಬಂದು ಓಷನ್. ಓಕೆ, ಈ ಓಷನ್ ಅನ್ನುವಂಥ ವರ್ಡನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಹೇಳ್ಬಿಡ್ಬೋದು ಥಟ್ ಅಂತ. ಓಕೆ, ನೋಡ್ತಾ ಹೋಗೋಣ. ಸೊ ಈ ನಿಮಾನಿಕ್ಸ್ ಬಂದು ಅಥವಾ ಟ್ರಿಕ್ಸ್ ಬಂದು ಇದಕ್ಕೆ ಓಷನ್. ಜಸ್ಟ್ ರಿಮೆಂಬರ್ ಓಷನ್ ಟು ರಿಮೆಂಬರ್ ದ ಎಕೈನೋಡರ್ಮೆಟಾ ಎಕ್ಸಾಂಪಲ್ಸ್. ಸೊ ಫಸ್ಟ್ ಬಂದು ಓ. ಏನಿದೆ ಓ ಇಂದ ಸ್ಟಾರ್ಟ್ ಆಗುವಂಥ ಎಕ್ಸಾಂಪಲ್ಸ್ಗಳು? ಟೆಲ್ ಮಿ. ಓ ಫಾರ್ ಏನು? ಆಫಿಯೂರಾ. ಸೊ ಇಲ್ಲಿ ನಾವು ಯಾವುದೇ ರೀತಿ ಕಾಮನ್ ನೇಮ್ಗಳನ್ನು ಡಿಸ್ಕಸ್ ಮಾಡ್ತಾ ಇಲ್ಲ, ಅದರ ಒಂದು ಜೀನಸ್ ನೇಮನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓ ಫಾರ್ ಆಫಿಯೂರಾ ಅಲ್ವಾ? ಆಫಿಯೂರಾ. ದೆನ್ ಸಿ ಇಂದ ಒಂದು ಆರ್ಗ್ಯಾನಿಸಮ್ ಏನಿತ್ತಲ್ಲ, ಏನು ಅದರ ಹೆಸರು? ಸಿ ಫಾರ್ ಸಿ ಕುಕುಂಬರ್. ಏನು ಅದರ ಹೆಸರು? ಕುಕುಮ್ಯಾರಿಯಾ ಅಲ್ವಾ? ಕುಕುಮ್ಯಾರಿಯಾ. ನೋಡಿ ಎಷ್ಟು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು, ಕುಕುಮ್ಯಾರಿಯಾ. ಸಿ ಫಾರ್ ಕುಕುಮ್ಯಾರಿಯಾ. ಈ ಇಂದ ಏನದು? ಸಿ ಅರ್ಚಿನ್ ಅಂದರೆ ಎಕೈನಸ್. ಎಕೈನಸ್, ಸಿ ಅರ್ಚಿನ್, ಎಕೈನಸ್. ಆ್ಯಂಡ್ ಎ ಇಂದ ಕಾಮನ್ ಆಗಿ ಏನು ಎಕ್ಸಾಂಪಲ್ಲು ಎಕೈನೋಡರ್ಮೆಟಾಗೆ? ಸ್ಟಾರ್ ಫಿಶ್ ಅಲ್ವಾ? ಸ್ಟಾರ್ ಫಿಶ್ನ ಏನಂತ ಕರೀತಾರೆ? ಆಸ್ಟರಿಯಾಸ್ ಅಲ್ವಾ? ಆಸ್ಟರಿಯಾಸ್, ಆಸ್ಟರಿಯಾಸ್ ಸ್ಟಾರ್ ಫಿಶ್. ಓಕೆ, ಸೊ 4 ಎಕ್ಸಾಂಪಲ್ ನೆನ್ಪಿಟ್ಕೊಂಡಾಯಿತು. ಇವಾಗ ಇನ್ನೊಂದು ಎಕ್ಸಾಂಪಲ್ಗಳಿದ್ದಾವೆ. ಯಾವುದದು? ಆಂಟೆಡಾನ್. ಸೊ ಈ ಆಂಟೆಡಾನ್ಗೆ ನೀವು ಈ ಕೊನೆಯ 2 ಅಕ್ಷರಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ, ಎ ಮತ್ತು ಎನ್ ಅನ್ನು. ಎ ಎನ್ ಅಂದರೆ ಆಂಟೆಡಾನ್. ನೋಡಿ ಎಷ್ಟು ನೀಟಾಗಿ ಬಂತು ಇಲ್ಲಿ, ಆಂಟೆಡಾನ್. ಓಕೆ, ಸೊ ಹಿಯರ್ ಟೋಟಲ್ 5 ಎಕ್ಸಾಂಪಲ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಫಸ್ಟ್ ಬಂದು ಓ ಫಾರ್ ಆಫಿಯೂರಾ, ಸಿ ಫಾರ್ ಕುಕುಮ್ಯಾರಿಯಾ, ಇ ಫಾರ್ ಎಕೈನಸ್, ಎ ಫಾರ್ ಆಸ್ಟರಿಯಾ ಆ್ಯಂಡ್
ಕೊನೆಯ 2 ಅಕ್ಷರಗಳು AN ಫಾರ್ ಆಂಟೆಡಾನ್. ನೋಡಿ, ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನಾವು ಈ ಓಷನ್ ಅನ್ನುವಂಥ ವರ್ಡಿಂದ ಈಸಿಯಾಗಿ ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಹೌದಾ? ಸೊ ಇಲ್ಲಿ ಕೊನೆಯದಾಗಿ ಒಂದು ಇಮೇಜನ್ನು ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನೋಡಿ. ಒಫಿಯುರಾ, C ಫಾರ್ ಕುಕುಮ್ಯಾರಿಯಾ, E ಫಾರ್ ಎಕೈನಸ್, A ಫಾರ್ ಆಸ್ಟರಿಯಾ, AN ಫಾರ್ ಆಂಟೆಡಾನ್. ನೋಡಿ ಎಷ್ಟು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಇದು ಬಂದು ನಮ್ಮ ಇವತ್ತಿನ ಟ್ರಿಕ್ಸ್ ಆಗಿರುತ್ತೆ. ಹೇಳಿ ನೋಡೋಣ, ಎಕ್ಸಾಂಪಲ್ಸ್ ಫಾರ್ ಎಕೈನೋಡರ್ಮೆಟಾ ಹೇಳಿ, ನನ್ನ ಜೊತೆನೇ ಹೇಳ್ತಾ ಬನ್ನಿ. ಫಸ್ಟ್ ಒನ್ ಬಂದು ಒಫಿಯುರಾ, ಕುಕುಮ್ಯಾರಿಯಾ, ಎಕೈನಸ್, ದೆನ್ ಆಸ್ಟರಿಯಾ, ಆಂಟೆಡಾನ್. ನೋಡಿ ಎಷ್ಟು ಈಸಿಯಾಗಿ ನಾವು ನೆನ್ಪಿಟ್ಕೊಳ್ತಾ ಹೋಗ್ಬೋದು ಅಂತ. ಈ ಥರದ ಈಸಿ ಟ್ರಿಕ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯದ ಕುರಿತು ನಿಮೋನಿಕ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆನಾ? ಅಲ್ಲಿವರೆಗೂ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.